ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಇರತಕ್ಕಂತಹ ನನ್ನ ಎಲ್ಲ ಪ್ರೀತಿಯ ದೇವಜನರಿಗೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಹೃದಯಪೂರ್ವಕವಾಗಿ ಸತ್ಯ ಸಂದೇಶ ಎಂಬ ಆತ್ಮಿಕ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಆತ್ಮಿಕವಾಗಿ ಬಲವೊಂದಿ ಕ್ರಿಸ್ತನಿಗಾಗಿ ಪ್ರಕಾಶಿಸಲ್ಪಡುವುದಕ್ಕೋಸ್ಕರ ಸ್ವಲ್ಪ ಕಾಲ ದೇವರ ಆತ್ಮನ ಸಹಾಯದೊಟ್ಟಿಗೆ ದೇವರ ವಾಕ್ಯವನ್ನು ಧ್ಯಾನಿಸೋಣ. ದೇವರ ವಾಕ್ಯ ನಮ್ಮನ್ನು ಜ್ಞಾನವಂತರನ್ನಾಗಿ, ಕ್ರಿಸ್ತನಿಗೆ ಪರಿಪೂರ್ಣರನ್ನಾಗಿ ಮಾಡುವಂಥದ್ದಾಗಿದೆ. ಆದ ಕಾರಣ ವಾಕ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವುದಾದರೆ, ದೇವರ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನು ಅನುಸರಿಸುವಂಥವರಾದರೆ ನಿಶ್ಚಯವಾಗಿ ದೇವರ ಕೃಪೆಯನ್ನು ಹೊಂದಿಕೊಳ್ಳುತ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಈ ದಿವಸ ಯಾರು ಯೇಸು ಕ್ರಿಸ್ತನನ್ನು, ತಂದೆಯಾದಂತಹ ದೇವರನ್ನು, ಪರಿಶುದ್ಧಾತ್ಮನನ್ನು ಆರಾಧಿಸಬೇಕು. ಎಂಥವರು ಆರಾಧನೆ ಮಾಡುವಾಗ ದೇವರು ಮಹಿಮೆ ಹೊಂದುತ್ತಾನೆ. ಎಂಥವರು ಮಾಡುವಂತಹ ಆರಾಧನೆ ದೇವರಿಗೆ ಪ್ರಿಯವಾಗಿದೆ ಎಂಬುದಾಗಿ ಕೆಲವು ನಿಮಿಷಗಳ ಕಾಲ ನಾವು ಧ್ಯಾನಿಸೋಣ. 79ನೇ ಸಂಕೀರ್ತನೆ 13ನೇ ವಚನ ಹೇಳ್ತದೆ, ನಿನ್ನ ಪ್ರಜೆಯು ನೀನು ಪಾಲಿಸುವ ಮಂದೆಯೂ ಆಗಿರುವ ನಾವಾದರೂ ಸದಾ ನಿನ್ನನ್ನು ಸ್ತುತಿಸುವವರಾಗಿ ಮುಂದಣ ಸಂತಾನದವರೆಲ್ಲರಿಗೂ ನಿನ್ನ ಮಹತ್ತನ್ನು ವರ್ಣಿಸುತ್ತಾ ಹೋಗುವೆವು. ಪ್ರೀತಿಯ ದೇವರ ಮಕ್ಕಳೇ, 79ನೇ ಸಂಕೀರ್ತನೆ 13ನೇ ವಚನಕ್ಕೆ ಅನುಗುಣವಾಗಿ ದೇವರ ಮಕ್ಕಳು ಅಥವಾ ಕ್ರಿಸ್ತನ ಪ್ರಜೆಗಳು ಕ್ರಿಸ್ತನನ್ನು ಆರಾಧಿಸುವಂತೆ ದೇವರ ಆತ್ಮನು ನಮ್ಮನ್ನು ಪ್ರೇರೇಪಿಸುತ್ತಿದ್ದಾನೆ. ವಿಶೇಷವಾಗಿ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಆತನ ರಾಜ್ಯವನ್ನು ಬಾಧ್ಯವಾಗಿ ಹೊಂದಿರತಕ್ಕಂತಹ ಜನರು ದೇವರನ್ನ ಆರಾಧಿಸಬೇಕೆಂಬುದಾಗಿ ದೇವರ ವಚನ ಸ್ಪಷ್ಟವಾಗಿ ತಿಳಿಸುತ್ತದೆ. ಪಾಪಾತ್ಮರಾಗಿಯೋ, ಲೋಕಾನುಸಾರ ಬದುಕುವಂಥವರಾಗಿಯೋ, ಅಥವಾ ಸೈತಾನನ ದಾಸರಾಗಿಯೋ ದೇವರನ್ನ ಆರಾಧಿಸುವುದಾದರೆ ಯಾವ ಪ್ರಯೋಜನವೂ ಇಲ್ಲ. ದೇವರನ್ನ ಆರಾಧಿಸುವ ಪ್ರತಿಯೊಬ್ಬ ಮನುಷ್ಯನು ದೇವರ ಪ್ರಜೆಯಾಗಿರಬೇಕು. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವನಾಗಿರಬೇಕು. ಆತನ ರಾಜ್ಯವನ್ನ ಬಾಧ್ಯವಾಗಿ ಹೊಂದಿ ಆತನ ರಾಜ್ಯವನ್ನ ಎದುರು ನೋಡುವಂತಹ ವ್ಯಕ್ತಿಯಾಗಿರಬೇಕು. ಆಗ ದೇವರು ಅಂಥವರು ಮಾಡುವಂತಹ ಆರಾಧನೆಯಿಂದ ಮಹಿಮೆಯನ್ನು ಹೊಂದುತ್ತಾನೆ. ಅಷ್ಟು ಮಾತ್ರವಲ್ಲ, 140ನೇ ಸಂಕೀರ್ತನೆ 13ನೇ ವಚನ ಹೀಗೆ ಹೇಳ್ತದೆ, ನಿಶ್ಚಯವಾಗಿ ನೀತಿವಂತರು ನಿನ್ನ ಹೆಸರನ್ನು ಕೊಂಡಾಡುವರು, ಯಥಾರ್ಥರು ನಿನ್ನ ಸನ್ನಿಧಿಯಲ್ಲಿ ಬದುಕುವರು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳ, ನೀತಿವಂತರು ಮಾತ್ರವೇ ದೇವರನ್ನ ಆರಾಧಿಸಬೇಕು. ಯಾಕೆಂದರೆ ನಮ್ಮ ದೇವರು ನೀತಿ ಸ್ವರೂಪನು. ಅನೀತಿವಂತರು ಮಾಡುವ ಪ್ರಾರ್ಥನೆಯಾಗಲಿ, ಅನೀತಿವಂತರು ಮಾಡುವ ಆರಾಧನೆಯಾಗಲಿ, ಅನೀತಿವಂತರು ಮಾಡುವ ಸೇವೆಯಾಗಲಿ ದೇವರಿಗೆ ಮಹಿಮೆ ತರೋದಿಲ್ಲ. ದೇವರು ವಿಶೇಷವಾಗಿ ನೀತಿವಂತರು ಮಾಡುವ ಆರಾಧನೆಯಲ್ಲಿ ಸಂತೋಷಗೊಳ್ಳುತ್ತಾನೆ. ಅದರಿಂದ ಆರಾಧಿಸುವ ಪ್ರತಿಯೊಬ್ಬರು ಪರೀಕ್ಷೆ ಮಾಡಿಕೊಳ್ಳಬೇಕು, ನಾವು ನೀತಿವಂತರಾಗಿದ್ದೇವಾ ಎಂಬುದಾಗಿ. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ಪ್ರತಿಯೊಬ್ಬ ಮನುಷ್ಯನು ನೀತಿವಂತನಾಗಿರುತ್ತಾನೆ.
ಅಂತಹ ನೀತಿವಂತನಾದ ಮನುಷ್ಯನು ಮಾಡುವ ಆರಾಧನೆ ದೇವರಿಗೆ ಮಹಿಮೆ, ಘನತೆ, ಪ್ರಭಾವವನ್ನು ಉಂಟು ಮಾಡ್ತದೆ. ಅದರಿಂದ ಹೇಗೆ ಆರಾಧನೆ ಮಾಡ್ತಾ ಇದ್ದೇವೆ, ಆರಾಧನೆ ಮಾಡುವಂತಹ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ, ಯಾರಾಗಿದ್ದೇವೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಅಷ್ಟು ಮಾತ್ರವಲ್ಲ, ಪ್ರೀತಿಯ ದೇವರ ಮಕ್ಕಳೇ, 22ನೇ ಸಂಕೀರ್ತನೆ 25ನೇ ವಚನ ಹೇಳ್ತದೆ, ನಾನು ಮಹಾಸಭೆಯಲ್ಲಿ ಮಾಡುವ ಸ್ತೋತ್ರಕ್ಕೆ ನೀನೇ ಆಧಾರನು, ನಾನು ಆರೈಕೆಗಳನ್ನು ನಿನ್ನ ಭಕ್ತರ ಮುಂದೆ ಸಲ್ಲಿಸುವೆನು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳಾದರೆ ಆಂಗ್ಲ ಭಾಷೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮೈ ಪ್ರೈಸ್ ವಿಲ್ ಬಿ ಆಫ್ ಯು ಇನ್ ದ ಗ್ರೇಟ್ ಕಾಂಗ್ರಿಗೇಷನ್, ಐ ವಿಲ್ ಪೇ ಮೈ ವೋವ್ಸ್ ಬಿಫೋರ್ ದೋಸ್ ಹೂ ಫಿಯರ್ ಹಿಮ್ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ದೇವರನ್ನು ಆರಾಧಿಸುವಂತಹ ಮನುಷ್ಯರು ದೇವರಿಗೆ ಭಯಪಡುವವರಾಗಿರಬೇಕು. ದೇವರ ಮೇಲೆ ಭಯ ಭಕ್ತಿ ಇಲ್ಲದವನು ಮಾಡುವಂತಹ ಆರಾಧನೆ ದೇವರಿಗೆ ಇಷ್ಟವಿಲ್ಲ, ದೇವರಿಗೆ ಇಷ್ಟವಿಲ್ಲ. ಅದರಿಂದ ನಾವು ದೇವರನ್ನ ಆರಾಧಿಸುವಂತಹ ಚಿಕ್ಕ ಸಮೂಹವಾಗಲಿ ಅಥವಾ ದೊಡ್ಡ ಸಮೂಹವಾಗಲಿ ಅಥವಾ ವ್ಯಕ್ತಿಗತವಾಗಲಿ ದೇವರನ್ನು ನಾವು ಭಯಭಕ್ತಿ ಉಳ್ಳವರಾಗಿ ಆರಾಧಿಸಬೇಕು. ಭಯಭಕ್ತಿ ಉಳ್ಳವರಾಗಿ ದೇವರನ್ನ ಆರಾಧಿಸಬೇಕು. ಭಯಭಕ್ತಿ ಉಳ್ಳವರಾಗಿ ದೇವರನ್ನ ಆರಾಧಿಸುವಾಗ ದೇವರ ಆಶೀರ್ವಾದವನ್ನ ನಾವು ಹೊಂದಿಕೊಳ್ಳುತ್ತೇವೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ಪ್ರೀತಿಯ ದೇವರ ಮಕ್ಕಳೇ, 113ನೇ ಸಂಕೀರ್ತನೆ 1ನೇ ವಚನ ಹೇಳ್ತದೆ, ಯೆಹೋವನ ಸೇವಕರೇ ಸ್ತೋತ್ರ ಮಾಡಿರಿ, ಯೆಹೋವನ ನಾಮಸ್ತುತಿ ಮಾಡಿ. ಅಂದ್ರೆ ದೇವರ ಕೆಲಸವನ್ನ ಮಾಡುವಂತಹ ಸೇವಕರು ದೇವರಿಗೆ ಆರಾಧನೆ ಮಾಡಬೇಕು, ದೇವರನ್ನ ಸ್ತುತಿಸಬೇಕು, ದೇವರನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ದೇವರ ವಚನ ಮಾತನಾಡ್ತದೆ. ಪ್ರೀತಿಯ ದೇವರ ಮಕ್ಕಳ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬಂದವನಲ್ಲ, ಸೇವೆ ಮಾಡುವುದಕ್ಕಾಗಿ ನನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದವನು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ನಿಜವಾಗಿ ನಾವು ದೇವರಿಗಾಗಿ ಕೆಲಸ ಮಾಡುವವರಾಗಿರಬೇಕು. ಯಾಕೆಂದ್ರೆ ದೇವರ ವಚನ ಹೇಳ್ತದೆ, ನಾವು ಕ್ರಿಸ್ತನ ಜೊತೆ ಕೆಲಸದವರು ಎಂಬುದಾಗಿ. ದೇವರು ಹೇಳಿದ್ದನ್ನ ಮಾಡದೇ ಇರುವಂತಹ ವ್ಯಕ್ತಿ ದೇವರನ್ನ ಆರಾಧಿಸುವುದಾದರೆ ಪ್ರಯೋಜನ ಏನು? ದೇವರ ಸೇವೆಗಾಗಿ, ದೇವರ ಸಭೆಗಾಗಿ, ಸೇವೆಯ ಅಭಿವೃದ್ಧಿಗಾಗಿ ಶ್ರಮ ಪಡದೇ ಇರತಕ್ಕಂತಹ ಮನುಷ್ಯನು ಮಾಡುವಂತಹ ಆರಾಧನೆಯಿಂದ ದೇವರ ನಾಮ ಎಷ್ಟು ಮಾತ್ರಕ್ಕೆ ಮಹಿಮೆ ಹೊಂದುತ್ತದೆ. ನಾವು ಯೋಚನೆ ಮಾಡಬೇಕು. ಪ್ರೀತಿಯ ದೇವರ ಮಕ್ಕಳೇ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ. ಕ್ರಿಸ್ತನು ಕೊಡುವಂತಹ ರಾಜ್ಯವನ್ನ ಬಾಧ್ಯವಾಗಿ ಹೊಂದಲಿಕ್ಕಿದ್ದೇವೆ. ಆರಾಧನೆ ಎಷ್ಟು ಸಮಯ ಮಾಡಿದ್ದೇವೆ ಎಂಬುದಾಗಿ ಅಲ್ಲ, ಯಾವ ಮನಸ್ಥಿತಿ ಉಳ್ಳವರಾಗಿ ದೇವರನ್ನ ಆರಾಧನೆ ಮಾಡಿದ್ದೇವೆ, ಇದನ್ನು ನಾವು ಆಲೋಚಿಸಬೇಕು. 1ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ಯಾರು ನಂಬುವವರಾಗಿದ್ದು ಸತ್ಯವನ್ನ ಗ್ರಹಿಸಿದ್ದಾರೋ ಅವರು ಕೃತಜ್ಞತಾ ಸ್ತುತಿ ಮಾಡಿ ಎಂಬುದಾಗಿ. ಅಂದ್ರೆ ಸತ್ಯವನ್ನ ತಿಳಿದಂಥವರೆಲ್ಲರೂ, ದಟ್ ಮೀನ್ಸ್ ಕರ್ತನಾದ ಯೇಸು ಕ್ರಿಸ್ತನನ್ನು ತಿಳಿದಂಥವರೆಲ್ಲರೂ. ಯೇಸು ಕ್ರಿಸ್ತನ್ ಹೇಳಿದ್ದಾನೆ, ನಾನೇ ಸತ್ಯ, ಜೀವ, ಮಾರ್ಗ ಎಂಬುದಾಗಿ. ಯಾರು ಯೇಸು ಕ್ರಿಸ್ತನನ್ನು ತಿಳಿದವರಾಗಿದ್ದಾರೋ, ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆಯನ್ನಿಟ್ಟಿದ್ದಾರೋ, ಯಾರು ಯೇಸು ಕ್ರಿಸ್ತನ ಹಿಂದೆ ಹೆಜ್ಜೆ ಇಟ್ಟು ನಡೆಯುತ್ತಾ ಇದ್ದಾರೋ ಅಂಥವರೆಲ್ಲರೂ ಸಹ ದೇವರನ್ನ ಆರಾಧಿಸಬೇಕು ಎಂಬುದಾಗಿ ದೇವರ ವಚನ ಪ್ರಬೋಧಿಸುವಂಥದ್ದಾಗಿದೆ. ಅದರಿಂದ ಪ್ರೀತಿಯ ದೇವರ ಮಕ್ಕಳೇ,
ನಮ್ಮ ಬದುಕಿನಲ್ಲಿ ನಾವು ಮರಳಾಗದ ರೀತಿಯಲ್ಲಿ ದೇವರು ಒಪ್ಪುವ ಹಾಗೆ, ದೇವರು ಅಂಗೀಕರಿಸಿಕೊಳ್ಳುವ ಹಾಗೆ, ನಾವು ಮಾಡುವ ಆರಾಧನೆಗೆ ದೇವರು ಪ್ರತಿಫಲ ಕೊಡುವ ಹಾಗೆ ನಾವು ದೇವರನ್ನ ಆರಾಧಿಸಬೇಕು. ಯಾರು ದೇವರನ್ನ ಆರಾಧಿಸಬೇಕೆಂಬುದಾಗಿ ನಾವು ಇದುವರೆಗೂ ನೋಡಿದ್ದೇವೆ. ದೇವರ ಪ್ರಜೆಗಳು ದೇವರನ್ನ ಆರಾಧಿಸಬೇಕು, ನೀತಿವಂತರು ದೇವರನ್ನ ಆರಾಧಿಸಬೇಕು, ದೇವರಿಗೆ ಭಯಪಡುವಂಥವರು ದೇವರನ್ನ ಆರಾಧಿಸಬೇಕು, ದೇವರ ಸೇವಕರು ದೇವರನ್ನ ಆರಾಧಿಸಬೇಕು. ಅಷ್ಟು ಮಾತ್ರವಲ್ಲ, ಸತ್ಯವನ್ನು ತಿಳಿದಂಥವರೆಲ್ಲರೂ ದೇವರನ್ನ ಆರಾಧಿಸಬೇಕು. ಹಾಗೆ ಆರಾಧಿಸುವಾಗ ದೇವರು ಹೆಚ್ಚಾಗಿ ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಅದರಿಂದ ನಾವು ಯಾವ ಸ್ಥಳದಲ್ಲಿ, ಯಾವ ಸಭೆಯಲ್ಲಿ, ವಾದ್ಯಗಳ ಮಧ್ಯದಲ್ಲಿಯೋ ಅಥವಾ ದೊಡ್ಡ ಜನಸಮೂಹದಲ್ಲಿಯೋ ದೇವರನ್ನ ಆರಾಧಿಸ್ತಾ ಇದ್ದೇವೆ ಅನ್ನುವಂತಹ ಭಾವನೆಗಳನ್ನು ಬದಿಗೊತ್ತಿ ನಾನು ಯಾವ ಸ್ಥಿತಿಯಲ್ಲಿದ್ದವನಾಗಿ ದೇವರನ್ನ ಆರಾಧಿಸ್ತಾ ಇದ್ದೇನೆ, ನಾನು ಮಾಡುವ ಆರಾಧನೆ ದೇವರು ಅಂಗೀಕಾರ ಮಾಡುತ್ತಾ ಇದ್ದಾನೆ, ನನ್ನ ಆರಾಧನೆ ಮೂಲಕ ದೇವರ ನಾಮ ಮಹಿಮೆ ಪ್ರಭಾವ ಘನತೆ ಹೊಂದುತ್ತಾ ಇದೆಯಾ ಎಂಬುದಾಗಿ ತಿಳಿದು ದೇವರನ್ನ ಆರಾಧಿಸಿರಿ. ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಶ್ರೇಷ್ಠವಾದ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತಾ ಇದ್ದೀನಪ್ಪ. ಯೇಸುವೆ, ಯಾರು ನಿಮ್ಮನ್ನ ಆರಾಧಿಸಬೇಕು, ಯಾರು ನಿಮ್ಮನ್ನ ಆರಾಧಿಸುವಾಗ ನಿನ್ನ ನಾಮ ನಿಜವಾಗಿ ಮಹಿಮೆ ಪ್ರಭಾವ ಘನತೆ ಹೊಂದುತ್ತದೆ ಎಂಬುದಾಗಿ ನಿನ್ನ ಆತ್ಮನ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದೀಯಾ. ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ದೇವರೇ, ನಿಮ್ಮನ್ನು ಆರಾಧಿಸುವಂತಹ ಪ್ರಜೆಗಳು ನಿಮ್ಮ ಪ್ರಜೆಗಳಾಗಿ ಅಪ್ಪ ನೀತಿವಂತರಾಗಿ ನಿನಗೆ ಭಯಪಡುವಂಥವರಾಗಿ ದೇವರ ಅಷ್ಟು ಮಾತ್ರ ಅಲ್ಲ ಸ್ವಾಮಿ, ಕರ್ತಾವೇ, ನೀನು ಒಪ್ಪುವ ರೀತಿಯಲ್ಲಿ ಆರಾಧನೆ ಮಾಡಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಅಷ್ಟು ಮಾತ್ರವಲ್ಲ, ಸತ್ಯವನ್ನ ಗ್ರಹಿಸಿಕೊಂಡಂಥವರಾಗಿ ಆರಾಧನೆ ಮಾಡಲಿಕ್ಕೆ ಕೃಪೆ ಮಾಡು ದೇವರೇ. ಅಪ್ಪ, ಸಕಲ ಸೃಷ್ಟಿಯು ನಿನ್ನ ಆರಾಧಿಸಲಿ ಸ್ವಾಮಿ. ದೇವರೇ, ನಿನ್ನ ನಾಮದ ಮಹಿಮೆಗೋಸ್ಕರ ಸೃಷ್ಟಿಸಿರುವಂತಹ ದೇವದೂತರುಗಳು ಸಹ ನಿಮ್ಮನ್ನು ಆರಾಧನೆ ಮಾಡಲಿಕ್ಕೆ ಸಹಾಯ ಮಾಡಿ ದೇವರೇ. ಸ್ತುತಿ ಸ್ತೋತ್ರವೆಂಬ ಸಿಂಹಾಸನದ ಮೇಲೆ ನೀನು ಆಸನಾರೂಢನಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ಸ್ತುತಿಗಳ ಮಧ್ಯದಲ್ಲಿ, ಸ್ತೋತ್ರಗಳ ಮಧ್ಯದಲ್ಲಿ, ಆರಾಧನೆಯ ಮಧ್ಯದಲ್ಲಿ ವಾಸ ಮಾಡುವಂತಹ ದೇವರು ನೀನು ಅಪ್ಪ. ನೀನು ಮಾಡಿರ್ತಕ್ಕಂತಹ ಪ್ರತಿ ಮೇಲುಗಳನ್ನ, ನೀನು ಮಾಡಿರ್ತಕ್ಕಂತಹ ಪ್ರತಿ ಉಪಕಾರವನ್ನ, ಆ ಶಿಲುಬೆಯ ಮೇಲಿನ ಮಹಾ ಬಲಿದಾನವನ್ನು ನೆನೆಸಿ ದೇವರೇ, ನಿನ್ನವರಾಗಿ, ನಿನ್ನ ಪ್ರಜೆಗಳಾಗಿ, ನಿನ್ನ ಸೇವಕರಾಗಿ ಅಪ್ಪ ಆರಾಧನೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡು. ನಿನಗೆ ಭಯಪಡುವವರಾಗಿ, ನಿನ್ನ ಮೇಲೆ ಅಪಾರವಾದಂಥ ಭಕ್ತಿಯನ್ನಿಟ್ಟಂಥವರಾಗಿ, ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತರಾಗಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಸಹಾಯ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ, ಈ ವಿಡಿಯೋವನ್ನು ವೀಕ್ಷಣೆ ಮಾಡುವಂತಹ ನಿನ್ನ ಪ್ರೀತಿಯ ಪ್ರಜೆಗಳನ್ನ ಆಶೀರ್ವಾದ ಮಾಡಿ ದೇವರೇ. ಯಾರಾದರೂ ಸಂಕಷ್ಟದಲ್ಲಿರುವುದಾದರೆ, ಕೊರತೆಯ ಮಧ್ಯದಲ್ಲಿ ನಿಂತಿರುವುದಾದರೆ, ಸಾವು ಬದುಕಿನ ಮಧ್ಯದಲ್ಲಿ ಹೋರಾಟ ಮಾಡುತ್ತಿರುವುದಾದರೆ, ಈಗಲೇ ನಿನ್ನ ಬಲಗೈಯನ್ನು ಆಧಾರ ಮಾಡು. ಈಗಲೇ ಅವರನ್ನು ಆಶೀರ್ವದಿಸು. ಈಗಲೇ ಬಿಡುಗಡೆ ಮಾಡು. ಶುಭವು ಮತ್ತು ಕೃಪೆಯು ಮಕ್ಕಳನ್ನು ಹಿಂಬಾಲಿಸಲಿ. ಸಹಾಯ ಮಾಡು, ನಡೆಸಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಗೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.